ಇವಾಗ ನಾಷ್ಟ ಮಾಡ್ಕೊಂಡ್ವಿ, ಜಸ್ಟ್ ನಾಷ್ಟ ಮಾಡ್ಕೊಂಡು ಶ್ರೀನಗರ ಬಿಟ್ಟು ಹೊಂಟೇವಿ. ಸೀದಾ ಈಗ ಎಲ್ಲಿಗೆ ಸ್ಟಾಪ್ ಕೊಡ್ತೇವೆ ನಮಗೂ ಗೊತ್ತಿಲ್ಲ. ಕಾರ್ಗಿಲ್ಗಂತ್ರಿ ಹೋಗೋದಿತ್ತೆ. ಸೊ ಇಲ್ಲೇ ಟೈಮ್ ಎಷ್ಟಾಯ್ತು ಅಂದ್ರೆ 4 ಗಂಟೆ ಆಯ್ತು. Sometimes I get so mad, there's no control in me, my thoughts get... ನೋಡ್ರಿ ಇಲ್ಲಿ ಎಷ್ಟು ಬೋಟ್ ಅದಾವು, ಎಷ್ಟು ಬೋಟ್ ಒಳಗೆ ಸ್ಟೇ ಮಾಡುವು ಇವೆಲ್ಲ ರೂಮ್ಸ್. ಒಂದೊಂದು ರೇಟ್ ಒಂದೊಂದು ಥರ, ಒಂದು 5,000 6,000 ಹಿಂಗೆ ರೇಟ್ ಅದಾವೆ, 3,000. So have you ever felt betrayed? Switches how you see things, realize something... ನೋಡ್ರಿ ಹೆಂಗೈತೆ ವ್ಯೂ, ಸೆಕ್ಸಿ ಐತಲ್ಲ ವ್ಯೂ. ದಾಲ್ ಲೆಕ್ಕಿದೆ. Cause enough is enough. I'll take a face full of pavement just to make a statement. I know there's no turning back. ದಾಲ್ ಲೆಕ್ಕ ಐತಲ್ಲ, ಇದು ಎಷ್ಟು ದೊಡ್ಡದೈತೆ ಅಂದ್ರೆ ಭಾಳ ದೊಡ್ಡದೈತ್ರಿ ಇದು. ಸೊ ನೋಡ್ಬೋದು ಆ ಕಡೆಯಿಂದ ಈ ಕಡೆ ಎಂಡ್ವರೆಗೂ ದಾಲ್ ಲೆಕ್ಕ ಐತಿ. ಇದು ಮುಘಲ್ ಗಾರ್ಡನ್ ಅಂತ, ಏನು ಗೊತ್ತಿಲ್ಲ ನನಗೆ, ಒಟ್ಟು ನೀರು ಬರತ್ತವೆ, ಎಲ್ಲರೂ ಮೇಲೆ ಇದ್ದಾರೆ. ಮುಘಲ್ ಗಾರ್ಡನ್. ಗುಡ್ಡ ನೋಡ್ರಿ ಹೆಂಗೆ ಅದಾವು, ಅಯ್ಯಪ್ಪ. ನಮ್ಮ ಕಡೆ ಎಲ್ಲ ಗುಡ್ಡ, ಈ ಗುಡ್ಡ ನೋಡಿಬಿಟ್ರೆ ಅಯ್ಯಯ್ಯ ಖುಷಿ ಆಗ್ತಾಯಿದೆ, ಭಾಳ ಖುಷಿ ಆಗತೈತಿ. ಬೋಟಿಂಗ್ ಗಿಟ್ಟಿಂಗ್ ಮಸ್ತ್ ಐತ್ರಿ ಇಲ್ಲಿ ಲೈಫ್. ಇಂಡಿಯನ್ ಆರ್ಮಿ ಭಾಳ ಸೆಕ್ಯೂರಿಟಿ ಟೈಟ್ ಐತಿ ಇಲ್ಲಿ, ಇಂಡಿಯನ್ ಆರ್ಮಿದೆ. ಸೊ ನೀವು ಆದಷ್ಟು ಎಲ್ಲಿ ನೋಡ್ತೀರಿ ಅಲ್ಲಿ ಆರ್ಮಿದವರು ಅದಾರೆ ಫುಲ್. ಈ ಕಡೆ ಬೋಟಿಂಗ್ದು ಚಲೋ ಇತ್ತು. ನಾವು ಸ್ಟಾರ್ಟಿಂಗ್ ಹೋಗ್ಬಿಟ್ವಿ, ಸ್ವಲ್ಪ ಮುಂದೆ ಬಂದಿದ್ರೆ ಇಲ್ಲಿ ಬೆಸ್ಟ್ ಇತ್ತು ಪ್ಲೇಸ್. ಇರಲಿ ಯಾವುದಾದ್ರೂ ಒಂದೇ ಇದಲ್ಲ. ನೋಡ್ರಿ ನಮ್ಮ ಕರ್ನಾಟಕದಿಂದ ಸೈಕಲ್ ತೊಗೊಂಡು ಹೊಂಟ್ರ ಒಬ್ರು ಅಂಕಲ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಯಾವ ಊರ್ರಿ ಅಣ್ಣ? ಯಾವೂರಣ್ಣ? ಹೌದಾ, ಸೈಕಲ್ ತೊಗೊಂಬಂದ್ರ? ಎಲ್ಲಿಂದ? ಬೆಂಗಳೂರ್ಲಿಂದನ ಅಥವಾ ಎಷ್ಟು ದಿನ ಆಯ್ತು ಸರ್ ಬಿಟ್ಟು? 9 ಮಾರ್ಚ್ 9. ಒಬ್ಬರೇ ಬಂದಿದ್ರಾ ಸರ್? ಅಲ್ಲ ಸರ್, ನೀವು ಅಲ್ಲಿಂದ? ತುಮಕೂರು ಜಿಲ್ಲೆ. ಸೊ ನಾವು ಬೈಕ್ ತೊಗೊಂಬರಕ್ಕೆ ಇಷ್ಟು ಒದ್ದಾಡ್ತೀವಿ. ಪಾಪ ಅವ್ರು ಅಲ್ಲಿಂದ ಸೈಕಲ್ ತೊಗೊಂಬಂದಾರೆ. ಮಾರ್ಚ್ 9 ಬಿಟ್ರಂತೆ ಬೆಂಗಳೂರ್ಲಿಂದ ಲೇ ಲದಾಖ್ ಕಾರ್ಗಿಲ್ ಮಠ. ನಮ್ಮ ಕನ್ನಡದವ್ರ ಫುಲ್ ಖುಷಿ ಆಯ್ತು ರೀ, ಕನ್ನಡಿಗರು ನೋಡಿ. ಹಾಂ ಸರ್, ನೀವು ಪೊಲೀಸ ಆರ್ಮಿದವ್ರ? ಹಾಂ. ಅಮರ್ ಜವಾನ್ ಸ್ಟ್ಯಾಚ್ಯೂ ಆಗ್ತಾ ಇದೆ, ಎಲ್ಲ ಮುಚ್ಚಿ ಅಂತ ಹೇಳಿದ್ರು. ಎಲ್ಲ ಆರ್ಮಿಗೆ, ಎಲ್ಲ ಪೂರ್ತಿ ಫ್ಲಾಗ್ ಎಲ್ಲ ಆರ್ಮಿದೆ. ಹಾಂ ಪ್ರಾಬ್ಲಮ್ ಆಗುತ್ತೆ. ಹಾಂ, ಪೂರ್ತಿ ಎಲ್ಲ ಆರ್ಮಿದೇನೆ, ಕಾಂಬ್ಯಾಕ್ಟ್ ಎಲ್ಲ. ಹೌದಾ? ಮುಚ್ಚಿ ಅಂತ ಹೇಳಿದ್ರು. ನಾನು ಇನ್ನೇನು ಸಮಾಚಾರ ಸರ್? ಎಷ್ಟನೇ ತಾರೀಕು ಬಂದ್ರಿ ನೀವು? ನಾವು 19. ಇವು ವಾಪಸ್ ಹೋಗೋ ಮುಂದೆ ಹೆಂಗೆ ರೈಡ್? ಹಾಂ ಸರ್, ವಾಪಸ್ ಹೋಗುವಾಗ ರೈಡ್ 3 ದಿನ ಮುಂದೆ ಹೋಗೋಣ. ವಾಪಸ್ ಹೋಗುವಾಗ ಸೈಕಲ್ ತೊಗೊಂಡು ಹೋಗ್ತೀರಾ? ಕಾರ್ಗಿಲ್ಗೆ ಹೋಗೋಣ, ಆಮೇಲೆ ವಿಚಾರ ಮಾಡಿ. ಭೂಮಿ ಪೂಜೆಗೆ ಮಣ್ಣು ತಗೊಂಬರ್ಬೇಕು ಅಲ್ಲಿಂದ. ಹಾಂ. ಎಲ್ಲಿಗೆ? ಕಾರ್ಗಿಲಿಂದ. ಹಾಂ. ಅದೇ ನಮ್ಮ ರಾಷ್ಟ್ರೀಯ ಸೈನಿಕ ಮಂದಿರ ಅಂತ ಇದೆ. ಸೈನಿಕರ. ಹಾಂ.
ಅವ್ರಿಗೆ ಅವ್ರು ತೊಗೊಳಲ್ಲ ಅನ್ನಿಸ್ತೈತೆ ರೀ. ಯಾಕೆ ಹೇಳ ರೊಕ್ಕ ಕೊಟ್ರೆ ಅವರು ಇದ್ರಲಿಂದ ತೊಗೊಂಬಂದಾರಲ್ಲ. स्नो उधर आगे नहीं गया इस साल में हाँ ये स्नो है तवारा क्या तवारा हाँ है हाय हाँ भाई हाय क्या नहीं हो इसका केबल है वो हाय ಕೇಬಲ್ ಹಾಯ್ ಬೆಂಗಳೂರಿಂದ ಬಿಟ್ರೆ ನೆನ್ನೆವರೆ ಮಾರ್ಚ್ ಏಪ್ರಿಲ್ 9 ತಾರೀಕಿಂದ ಬೆಂಗಳೂರು ಬಿಟ್ರೆ ಕಾರ್ಗಿಲ್ವರೆಗೂ ಅವ್ರದ್ದೇನೋ ಒಂದು ಏಮ್ ಇಟ್ಕೊಂಡ್ರೆ ಸೈಕಲ್ನಾಗೆ. ಸೊ ಅವ್ರು ನೋಡಿ ನಮಗೂ ಖುಷಿ ಆಯ್ತು. ನಾವು ಬೈಕ್ ಒಳಗೆ ಬಂದು ಇಷ್ಟೆಲ್ಲ ಮಾಡ್ತೀವಿ, ಬಟ್ ಅವ್ರಿಗೆ ಸೈಕಲ್ಲಿಂದನೇ ಬಂದಾರೆ. ಹಾಂ ಸರ್ ಸಿಗೋಣ ಸರ್ ಬೆಂಗಳೂರಲ್ಲಿ. ನಾವು ಹುಬ್ಳಿ ಕೆಂಗೇರಿನಾ ಹಾಂ. ಅಲ್ಲಿ ಮುಂದೆ ಭಾಳ ಸರಿ ಇಲ್ಲ ಅಂತೆ. ಸೋನ್ಮಾರ್ಗ್ ಜಲ್ದಿ ಹೋಗಿ ಇದಂದ್ರು ಅವರು. ಬರ್ರಿ. ಸೊ ಪಾಪ ನೋಡ್ರಿ ಅವ್ರು ಬೆಂಗಳೂರ್ಲಿಂದ ಬಂದಾರೆ, ಒಂದು ತಿಂಗಳ ಮೇಲೆ ಅದು ಪಾಪ. ನಾವು ನೋಡಿ ಇಲ್ಲಿಂದ ಬರೋಕೆ ಎಷ್ಟು ಗುದ್ದಾಡತ್ತೀವಿ ಬೈಕ್ನಾಗೆ. ನಮ್ಮ ಕರ್ನಾಟಕ ಫ್ಲ್ಯಾಗ್ ನೋಡಿದ ಕೂಡ ಇರೋ ಒಂದು ಮೈ ಜುಮ್ ಅಂತೈತೆ ನಮಗೆ. ಕಾಶ್ಮೀರದಾಗ ಅದು ಹೊರಗಡೆ ಎಲ್ಲಾರೆ ಫಸ್ಟ್ ನೋಡ್ದವನ ನಿಂದ್ರಿಸಿದೆ ನಾ ಕರ್ನಾಟಕ ಫ್ಲ್ಯಾಗ್. ಅದನ್ನು ಇಲ್ಲೊಂದು ಫಾಲ್ಸ್ ಇದ್ದಂಗೆ ಐತಿ. ಫಾಲ್ಸ್ ನೋಡ್ರಿ ಇಲ್ಲಿ. ಸೊ ಇಲ್ಲೊಂದು ಫಾಲ್ಸ್ ಇದೆ ನೋಡ್ರಿ ಅಲ್ಲಿ. ಕಾಶ್ಮೀರ್ ಏನು ಕೋಲ್ಡ್ ಇದೆ ಅಂದರೆ ಬಾಬಾ ಮಸ್ತ್ ಐತಿ ಇಲ್ಲಿ ಕ್ಲೈಮೇಟ್. ಖುಷಿ ಆಯ್ತು ಇಲ್ಲೆಲ್ಲ ನೋಡಿ. ಇಲ್ಲೆಲ್ಲ ನಾಯಿ ನೋಡ್ರಿ, ಎಲ್ಲ ದೊಡ್ಡ ದೊಡ್ಡ ಕೂದಲು ಉದ್ದಗೆ. ಎಲ್ಲ ಕಬ್ಜಾ ಮಾಡಿಬಿಟ್ರಿ ಇಲ್ಲೆಲ್ಲ ಫುಲ್ಲು. ಸೊ ಸೋನ್ಮಾರ್ಗ್ ಫುಲ್ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಐತಿ. ಮಳೆ ಆಗತ್ತಿರ್ಬೋದು ಮೋಸ್ಟ್ಲಿ. ಭಾಳ ಮೌಸಮ್ ಖರಾಬ್ ಐತೆ ಅಂತ ಹೇಳಿದ್ರಲ್ಲೇ. ನೋಡ್ಕೊಂಡು ಹೋಗ್ರಿ ಆರಾಮ್ ಅಂತ ಹೇಳ್ಯಾರ. ಸೊ ಅದೇ ಥರ ನಾವು ಈಗ ಆರಾಮ್ಸೆ ಹೋಗ್ತೀವಿ. 60 ಕಿಲೋಮೀಟ್ರ್ ಹೋಗಿ ಟಚ್ ಆಗಿ ಆಟ ಆಗ್ಬಿಡ್ತೀವಿ. ನಿನ್ನೆ ಒಂದು ಆಕ್ಸಿಡೆಂಟ್ ಆಗೈತಂತ. ಇದು ಟವೇರ 9 ಮಂದಿ ಸ್ಪಾಟ್ ಡೆತ್. ಫ್ರೆಂಡ್ಸ್ ನೋಡ್ರಿ ಫುಲ್ ಹೆವಿ ಕೋಲ್ಡ್. ಕೈ ಅಂದ್ರೆ ನಡಗಾಗತ್ತವ. ಫುಲ್ ತಂಡೈತೈತಿ. ಈಗ ಫಸ್ಟ್ ಥರ್ಮಲ್ ಏರ್ ತೆಗೆದು ಹಾಕೋಬೇಕು. ಹಂಗೆ ಮಳೆ ಬರೋ ಸಂಭವನೂ ಐತಿ. ರೈನಿಂಗ್ ಜಾಕೆಟ್ ಮತ್ತು ಪ್ಯಾಂಟ್ ಹಾಕೋಬೇಕು. ಎಲ್ಲಾದರೂ ಹೋಟೆಲ್ಗೆ ತರಬಿಸ್ತಾರೆ. ತಡ್ಕೊಳಕ್ಕಾಗತ್ತಿಲ್ಲ. ಕೈ ಅಷ್ಟು ಕೋಲ್ಡ್ ಆಗತೈತಿ. ವಾ ಮೌಸಮ್ ಫುಲ್ ಖರಾಬ್ ಆಗ್ಬಿಟ್ಟೈತೆ. ಹಾಲತ್ ಆಗ್ಬಿಟ್ಟೈತಿ ಕ್ಲೈಮೇಟ್ ಅಂತ್ರಿ. ಬಾ ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ ಹಂಗಾಗತ್ತಿ. ಎರಡಕ್ಕೂ ಸಲಾತಿಲ್ಲ. ಸೊ ಹೆಂಗೆ ಮಾತಾಡೋದು ನನಗೆ ಗೊತ್ತಾಗತ್ತಿಲ್ಲ. I know you told your friend you're not okay, and tell me what's wrong and why you never said you felt that way. Guess you're trying to stay strong and fake a smile until I look away, but I've known you too long. ಟೈಮ್ 7:30 ಆಗೈತಿ. ಆದರೂ ಇಲ್ಲಿ ಬೆಳಕೈತಿ. ಲೇಟಾಗಿ ನೈಟ್ ಆಗ್ತೈತಿ ಇಲ್ಲಿ. ಸೊ 7:30 ಗಂಟೆ ಮಟನೂ ಇಲ್ಲಿ ಬೆಳಕಿರ್ತೈತಿ. ಏನು ಪ್ರಾಬ್ಲಮ್ ಇಲ್ಲ. 8 ಗಂಟೆ ಮಟ ಗಾಡಿ ಹೊಡಿಬೋದು. ಅಂದ್ರೆ ಡೇನೇ ಇರ್ತೈತಿ. 8 ಗಂಟೆ ಮೇಲೆ ಇಲ್ಲಿ ಕತ್ಲಾಗ್ತೈತಿ. ನಮ್ದಕ್ಕೆ ಇಲ್ಲಿದಕ್ಕೆ 2 ಅವರ್ ಫರಕ್ ಆಗುತ್ತೆ ಕತ್ಲಾಗಕ್ಕೆ. ಮತ್ತು ಅಷ್ಟು ಜಲ್ದಿನೂ ಬೆಳಕಾಗ್ತೈತಿ ಇಲ್ಲೇ. ಬೈಕ್ಸ್ ರೈಡರ್ಸ್ ನಿಂತಾರೆ ಎಲ್ಲರೂ. ನಮ್ಗೆ ಇಲ್ಲಿಂದ ರೈಡರ್ಸ್ ಅಂದ್ರೆ ಜಗ್ಗಿ ಕಾಣಂದಾರೆ. ಭಾಳ ಮಂದಿ ರೈಡರ್ಸ್ ಅದಾರೆ. ಎಲ್ಲಿ ನೋಡ್ತೀರಿ ಅಲ್ಲಿ ಒಂದೊಂದು ಸೀನ್ ನೋಡಿದ್ರು ನಿಂತ್ಕೊಂಡು ಫೋಟೋ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ತೈತಿ. ಎಲ್ಲ ಕಡೆ ನಿಂತ್ಕೊಂತ ಹೋದ್ರೆ ಇಲ್ಲಿ 1 ವರ್ಷ ಬೇಕು. ಅಷ್ಟು ಇದೈತಿ ನೋಡ್ರಿ. ಹೆಂಗೈತಿ ನೋಡ್ರಿ. ಮೂನ್ಲಿಂದ ಬಂದಿದ್ರದ ಅನುಭವಿಸೋ ಸುಖ ಎಲ್ಲಿ ಸಿಗಲ್ಲ ನೋಡ್ರಿ. ಸ್ನೋ ನೋಡ್ರಿ ಬೈಯಲ್ಲಿ. ನಾವು ಅನ್ಕೊಂಡಿದ್ದು ಡ್ರೀಮ್ ಅಂತ್ರಿ ಮುಟ್ಟಿಬಿಟ್ವಿ. ಕಣ್ಣಾರೆ ಒಂದು ಸತ್ತರ ಸ್ನೋ ನೋಡ್ಬೇಕು. ನಾನು ಲದಾಖಿಗೆ ಹೋಗಿ ಅನ್ಕೊಂಡಿದ್ದೆ. ಸೊ ಆ ಡ್ರೀಮ್ ಇವತ್ತು ಕಂಪ್ಲೀಟ್ ಆದೆ. ಇನ್ನೊಂದೇನಪ್ಪ ಅಂದ್ರೆ ಹೋಗಿ ಐಸ್ ಹಿಡಿಯೋದು, ಕೈಲಿಂದ ಹಿಡಿದು ಆಟ ಆಡೋದು ಒಂದೇ ಈಗ ಬ್ಯಾಲೆನ್ಸ್.
ರೋಡ್ ಮಾತ್ರ ಡೇಂಜರ್ ಅದಾವ ಇಲ್ಲಿ, ಹೆವಿ ಟರ್ನಿಂಗ್ ಅದಾವ ಇಲ್ಲಿ. ಗಾಡಿ ಹೊಡೆಯವರು ಅಷ್ಟೇ ಕೆಟ್ಟ ಹೊಲಸು ಹೊಡಿತಾರೆ ಗಾಡಿ. ಸ್ವಲ್ಪ ಜಾಸ್ತಿ ಓವರ್ ಇದು ಮಾಡಿಬಿಟ್ಟು ಒಂದು ತಳಗೆ ಇದ್ರೊಳಗೆ ಟ್ರಕ್ನವ್ರು ಅಂತ ಎದಿ ಮ್ಯಾಗ ಬರ್ತಾರೆ ಇಲ್ಲಿ ಭಾಳ ಹೊಲ. Yeah. Sometimes I get so mad, there's no controlling me. My thoughts get so bad, I'm like, I might grab a bat, I don't know. My wrath, my blood boils over like, oh God, here goes. I lost all feeling from my head to my toes. You said some shit that I can't. ಸೊ ನೋಡ್ರಿ ಅಲ್ಲಿ ಯಾವ ಥರ ಐತಿ ವ್ಯೂ. ಮ್ಯಾಗೆಲ್ಲ ಐಸ್ ಒಂಥರ ಹಾಲು ಬಿದ್ದಂಗೆ ಬೀಳತೈತಿ ಮ್ಯಾಗಿಂದ. ಸೊ ಡೇಂಜರ್ ರೋಡ್ ಹಂಗೂ ಐತಿ, ರೋಡ್ನು ಡೇಂಜರ್ ಹಂಗೆ ಐತಿ. ಮೂಗ ಕಟ್ಟಿಬಿಡ್ತು ನಾನು ಇಲ್ಲಿ, ನೆಗಡಿ ಚಲೋ ಆತೆ. ಎಷ್ಟು ನೋಡ್ಕೋರಿ ಐಸ್ ಐಸ್ ಐಸ್. ಸೊ ನಮ್ಮ ಆರ್ಮಿಯವ್ರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು ಕಡಿಮೆನೇ. ಸೊ ಇಂಥ ಥಂಡಿ ಒಳಗೆ ಡೇ ರಾತ್ರಿ ಹಗಲು ಇರುಳು ಪಾಪ್ ಕಾಯ್ತಾರೆ ನಮ್ಗೆ. ಸೊ ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಕಾಯ್ತಾರೆ ಬಿಡ ಆರಾಮ. ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಕೈತೆ ಅವ್ರ ಕಷ್ಟ ಏನು, ಎಂಥ ಜಾಗದಾಗ ಕಾಯ್ತಾರಂತೆ. ಅವ್ರಿಗೊಂದು ದೊಡ್ಡ ಬಿಗ್ ಸಲ್ಯೂಟ್. ಸೊ ಇಂಥಲ್ಲಿ ನಮಗೆ ನೋಡಿದ ಮ್ಯಾಗ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಅಲ್ಲಿ ಮಠ ಅಷ್ಟು ಇದಾಗಲ್ಲ, ಅವರಿಲ್ಲ ಅಂದ್ರೆ ನಾವು ಇಲ್ಲ ಅಷ್ಟೇ. ಸ್ವಲ್ಪಲ್ಲ ನಮ್ಮ ಕಡೆ ಊರಿಗೆ ಬಂದಾಗೆಲ್ಲ ಆರ್ಮಿದವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ರಿ, ಪಾಪ ಅವ್ರಿಗೆ ಮಾತಾಡ್ಸ್ರಿ, ಭಾಳ ಖುಷಿ ಪಡ್ತಾರೆ. ನೋಡ್ರಿ ಪ್ರತಿಯೊಂದು ಜಾಗದಾಗ ಆರ್ಮಿದವ್ರು. ಇಲ್ಲಿ ಕುರಿದ ಭಾಳ ಕಾಟ ಬಿಟ್ಟೈತಿ. ಎಲ್ಲಿ ಬೇಕಾದಲ್ಲಿ ಕುರಿ ನಡಕ್ತಾ ನೋಡ್ತಾರೆ ಇವ್ರೆ. ಗಾಡಿ ಹೋಗೋ ಜಾಗ ಇಲ್ಲಾರ್ದಂಗೆ. ಲೂಸ್ ಆಗೈತೆ ಫುಲ್. ಲೈಟ್ ಒಂದು ಲೂಸ್ ಆಗೈತಿ, ಎಲ್ಲಿ ಬಿಡ್ತೈತಿ ಗೊತ್ತಿಲ್ಲ. ಸೊ ಈಗ ಎಲ್ಲರೂ ರೂಮ್ ಮಾಡಿ ಅದನ್ನು ಫಿಟ್ ಮಾಡ್ಬೇಕು. ಇಲ್ಲಿ ಲೋಕಲ್ ಪೊಲೀಸ್ ತಲೆ ಹಾಪಾಗಿ ನಿಂತ್ಬಿಟ್ಟಾನೆ. ಕುರಿ ಬಿಟ್ಟಿದ್ದು ತಪ್ಪ ಅವಂದು, ಮತ್ತು ನಮ್ಮ ಮ್ಯಾಗೆ ಎಗರಾಡ್ತಾನೆ. ರೋಡ್ ಯಾವ್ದ್ರಿಪ್ಪ? ಯಾವ್ರಿ ಅದು? ಆರ್ಮಿದವ್ನು ಬೈದ. ಹಲೋ, ಅವ ಆರ್ಮಿದವ ಹೆಂಗೆ ಬೈದಾಳ ಅವ್ನು ಪೊಲೀಸ್ಗೆ, ಏನು ಅಂದ್ಬಿಟ್ಟ. ಪೊಲೀಸರಿಗೆ ಇಲ್ಲಿಯವ್ರಿಗೆ ಟ್ರಾಫಿಕ್ ಜಾಮ್ ಭಾಳ ಐತ್ರಿ. ನೈಟ್ ಆದರೂ ಹೆವಿ ಟ್ರಾಫಿಕ್ ಐತಿ ಇಲ್ಲಿ. ಸೊ ನಮಗೆ ಭಾಳ ಲೇಟ್ ಆಗತೈತಿ ಟ್ರಾಫಿಕ್ಲಿಂದ. ಆ ಕುರಿ ಕಾಯೋರೆಲ್ಲ ಅಡ್ಡ ಬಂದುಬಿಟ್ಟು ಅದ. ಸೊ ಸೈಡಿಗೆ ಕರ್ಕೊಂಡು ಹೋಗಂಗಿಲ್ಲ, ಹಂಗಾಗಿ ಜಾಮ್ ಆಗ್ಬಿಡ್ತೈತಿ ಎರಡೂ ಕಡೆ. ಏನು ಮಾಡೋದು, ಅನುಭವಿಸ್ಕೊಂತ ಹೋಗೋದಾನೆ. ಹೇಳಿ ಟೈಮಿಗೆ ಮುಟ್ಟೋದಂತ್ರಿ ಸುಳ್ಳು ಲದಾಖ್ನಾಗ. ನೋಡ್ರಿ ಮೋಸ್ಟ್ ಡೇಂಜರ್ ರೋಡ್, ಫುಲ್ ಮಣ್ಣು. ಸ್ವಲ್ಪ ಮಿಸ್ ಆದರೂ ಸ್ಕಿಡ್ಡಾಗಿ ತಳಗೆ ಬೀಳೋದು. ಧೂಳ ಈ ಕಾರ್ನ ಒಂದು
ಸೊ ನೋಡ್ರಿ ಇಲ್ಲಿ ಎಲ್ಲ ಡೇಂಜರ್ ಡೇಂಜರ್ ಡೇಂಜರ್, ಹೆವಿ ಡೇಂಜರ್. ಸರ್ ಇಲ್ಲೇ ರೂಮ್ಗೆ ರೈಟ್ ಸೈಡಿಗೆ ಇರ್ಬೋದು ನೋಡ್ರಿ ಸೊನ್ಮಾರ್ಗ್. ಹಾಂ ಹೋಗ್ಲೇ ಹೋಗಿ ಸಾಯಿ, ಹೋಗ್ ಇನ್ನು ಹೋಗಿ ನದಿಯಾಗಾರ ಬೀಳ. ಇವಾಗ ಜಸ್ಟ್ ಸೋನ್ಮಾರ್ಗ್ ಬಂದ್ವಿ. ಅಂದ್ರೆ ಇಲ್ಲೇ ಸ್ಟೇ ಮಾಡ್ತೀವಿ ಇವತ್ತು. ಸ್ಟೇ ಮಾಡಿ ಬೆಳಗ್ಗೆದ್ದು ಶ್ರೀನಗರ್ ಹೋಗ್ತೀವಿ. ಯಾಕಂದ್ರೆ ನಮ್ದು ಅಲ್ಲೆಲ್ಲ ಲೇಟ್ ಆತ, ಮಳೆ ಒಂದು ಭಾಳ ಐತೆ. ಸರ್ ನೈಟ್ ರೈಡ್ ಮಾಡ್ಬೇಡ ಅಂತ ಇಲ್ಲೇ ಹೇಳಿದ್ರೆ, ಹಾಗಾಗಿ ನೈಟ್ ರೈಡ್ ಮಾಡತ್ತಿಲ್ಲ, ಇಲ್ಲೇ ಸ್ಟೇ ಮಾಡತ್ತೀವಿ. ಬೆಳಗ್ಗೆ ಎದ್ದು ನಾಳೆ ಜಲ್ದಿ ಹೋಗ್ತೀವಿ. ಸೊ ಸ್ಟೇ ಮಾಡಿ ಬೆಳಗ್ಗೆ ಆದಷ್ಟು ಜಲ್ದಿನ ಬಿಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಇಷ್ಟು ದಿನ ಬರೀ ಲೇಟಾಗಿ ಆಗ್ತೈತೆ ನಮ್ದು, ಬರೀ ನೈಟ್ ರೈಡ್ ಮಾಡೋದಾಗೈತಿ. ಆಮೇಲೆ ರೂಮ್ಗೆ ಹೋಗಿದ್ಮ್ಯಾಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಲಾಗ್.